ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಲ್ಲಿಗೆ ಹೋಗೋದು ಏನ್ ಮಾಡೋದು ಅನ್ನೋದು ಪ್ರಶ್ನೆ. ಈಗ ಸ್ವತಃ ಹೈಕಮಾಂಡ್ ನಾಯಕರೇ ಕಣ್ಮುಂದೆ ಬಂದಿರುವಾಗ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು. ಇದು ಅವರಿಗಿರುವಂತ ಅವಕಾಶ, ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ನೋಡಿ, ಇಂದಿನಿಂದ 3 ದಿನಗಳ ಕಾಲ ಈ 1-to-1 ಸಭೆ ಇರತ್ತೆ. ಶಾಸಕರ ಜೊತೆಗೆ 2ನೇ ಹಂತದಲ್ಲಿ ಸುರ್ಜೇವಾಲಾ ಈ ಮೀಟಿಂಗ್ ಅನ್ನ ಮಾಡ್ತಾ ಇರೋದು. ಪ್ರಮುಖವಾಗಿ ಇವತ್ತು 22 ಶಾಸಕರ ಜೊತೆಗೆ ಸಭೆಯನ್ನ ನಡೆಸ್ತಾರೆ ಸುರ್ಜೇವಾಲಾ. ಅದರಲ್ಲಿ ಕಲಬುರಗಿ, ಬೆಳಗಾವಿ, ರಾಯಚೂರು ಜಿಲ್ಲೆಯ 22 ಶಾಸಕರುಗಳು ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಇವ್ರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಹೇಳಿ, ಅಥವಾ ನಿಮಗೆ ಏನು ಬೇಕಾಗಿದೆ ಅದನ್ನು ಹೇಳಿ, ಏನು ಭಿನ್ನಾಭಿಪ್ರಾಯ ಇದೆ ಅದನ್ನು ಹೇಳಿ, ಏನು ಬದಲಾವಣೆ ಆಗಬೇಕಾಗಿದೆ ಅದನ್ನು ಹೇಳಿ ಅಂತ. ಇದಾದ ನಂತರ ನಾಳೆ 22 ಶಾಸಕರ ಜೊತೆಗೆ ಸಭೆಯನ್ನ ಮಾಡ್ತಾರೆ. ನಾಳೆನೂ ಇನ್ನುಳಿದಂತೆ 22 ಶಾಸಕರ ಜೊತೆಗೆ. ಬುಧವಾರ 17 ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ಮಾಡ್ತಾರೆ. ಶಾಸಕರ ಸಮಸ್ಯೆಗಳ ಕುರಿತಂತೆ ಅಭಿಪ್ರಾಯವನ್ನು ಖುದ್ದಾಗಿ ಅವರೇನೆ ಸಂಗ್ರಹಿಸ್ತಾರೆ. 3 ದಿನ ಇರ್ತಾರೆ. 3 ದಿನನೂ ಮ್ಯಾರಥಾನ್ ಸಭೆ, 1-to-1 ಫೇಸ್ ಟು ಫೇಸ್. ಇದರಲ್ಲಿ ನಮಗೆ ನಾಯಕತ್ವ ಇಷ್ಟ ಆಗ್ತಾ ಇಲ್ಲ, ಸಿಎಂ ಬದಲಾವಣೆ ಮಾಡಿ, ಸಿಎಂ ಬದಲಾವಣೆ ಮಾಡಬೇಡಿ, KPCC ಅಧ್ಯಕ್ಷರನ್ನ ಬದಲಿಸಿ ಅಥವಾ ಬದಲಿಸಬೇಡಿ, DCM ಸ್ಥಾನವನ್ನು ಬದಲಿಸಿ ಅಥವಾ ಬದಲಿಸಬೇಡಿ, ನಮಗೆ ಯಾರಿಂದ ಸಮಸ್ಯೆ ಆಗಿದೆ, ಯಾತಕ್ಕಾಗಿ ಸಮಸ್ಯೆ ಆಗಿದೆ, ನಮ್ಮ ಬೇಡಿಕೆ ಏನಿದೆ, ಇದೆಲ್ಲವನ್ನ ಮುಕ್ತವಾಗಿ ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಳ್ಬೋದು. ಅದಕ್ಕೆಲ್ಲ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕಮಾಂಡ್ ನಾಯಕರ ಬಳಿಗೆ ಹೋಗಿ ಅಲ್ಲಿ ಚರ್ಚೆ ಆಗಿ ಮತ್ತೆ ಮುಂದಿನ ವಾರ ಮತ್ತೆ ಆಗಮಿಸ್ತಾರೆ ಸುರ್ಜೇವಾಲಾ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಸದ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ಇವತ್ತಿನ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಜೊತೆಗೆ ಸಭೆ ಮಾಡ್ತಾರೆ, 1-to-1 ಫೇಸ್ ಟು ಫೇಸ್ ಯಾರ್ಯಾರ ಜೊತೆಗೆ ಮಾತಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಬೆಳಗಾವಿಯ ಶಾಸಕ ಆಸಿಫ್ ಶೇಟ್ ಇವ್ರ ಜೊತೆಗೆ ಮಾತಾಡ್ತಾರೆ. ಹಾಗೆಯೇ ರಾಮದುರ್ಗದ ಅಶೋಕ್ ಪಟ್ಟಣ್ ಜೊತೆಗೆ, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಅವರ ಜೊತೆಗೆ, ಬೈಲಹೊಂಗಲದ ಮಹಂತೇಶ್ ಕೌಜಲಗಿ ಜೊತೆಗೆ, ಸವದತ್ತಿಯ ವಿಶ್ವಾಸ್ ವೈದ್ಯ ಜೊತೆಗೆ, ಅಥಣಿಯ ಲಕ್ಷ್ಮಣ್ ಸವದಿ ಜೊತೆಗೆ, ಕುಡುಚಿಯ ಮಹೇಂದ್ರ ತಮ್ಮಣ್ಣನವರ್, ಬೀಳಗಿಯ GT ಪಾಟೀಲ್, ಬದಾಮಿಯ ಚಿಮ್ಮನಕಟ್ಟಿ, ಬಾಗಲಕೋಟೆಯ HY ಮೇಟಿ, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ಇಂಡಿಯಾ ಯಶವಂತರಾಯ ಪಾಟೀಲ್, ನಾಗಠಾಣದ ವಿಠಲ ಕಟಕ ಧೋಂಡ, ಸಿಂದಗಿಯ ಅಶೋಕ್ ಮನಗೋಳಿ, ಜೀವರ್ಗಿಯ ಅಜಯ್ ಸಿಂಗ್, ಹಾಗೆಯೇ ಖನಿಜ ಫಾತಿಮಾ, MY ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್, ನಾರಾ ಭರತ್ ರೆಡ್ಡಿ, BM ನಾಗರಾಜು, ಕಂಪ್ಲಿ ಗಣೇಶು, ಅನ್ನಪೂರ್ಣ ತುಕಾರಾಮ್ ಇವುಗಳೆಲ್ಲರ ಜೊತೆಗೂ ಕೂಡ ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗನ್ನು ಮಾಡಿ ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲವನ್ನ ಹೇಳ್ಕೊಳ್ಳಿ ಅಂತ ಕೇಳಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದು ಸುರ್ಜೇವಾಲಾ ಅವರು 2ನೇ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಅಸಮಾಧಾನಿತರ ಜೊತೆಗೆ ಮಾತಾಡೋದಕ್ಕೆ ಅಂತ. ಈ ಅಸಮಾಧಾನಿತರು ಇವತ್ತೇನು 22 ಜನ ಅಂತ ಹೇಳ್ತಾ ಇದ್ದೀವಿ. ಇವ್ರುಗಳ ಅಭಿಪ್ರಾಯ ಎಷ್ಟು ಮುಖ್ಯ ಆಗತ್ತೆ ಒಂದು. 2ನೇದು, ಇಲ್ಲಿ ಕೆಲವರು ನಮಗೆ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ, ಅನುದಾನ ಬರ್ತಾ ಇಲ್ಲ ಅನ್ನೋದು ಅಸಮಾಧಾನ ಆದರೆ, ಇನ್ನು ಕೆಲವರಿಗೆ ಯಾರು ಬಣದಲ್ಲಿ ಗುರುತಿಸ್ಕೊಳ್ಬೇಕು, ಯಾರು ನಾಯಕತ್ವದಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅಸಮಾಧಾನ ಇದೆ. ಹಾಗಾಗಿ ಯಾರ್ಯಾರು ಇವತ್ತಿನ ಹೈಲೈಟ್ಸ್ ಆಗ್ಬೋದು, ಏನೇನು ಸಮಸ್ಯೆಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಕೊಳ್ಬಹುದು ಅಂತ ಶಿವು? ಇವತ್ತು ಬೆಳಗ್ಗೆ 10 ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆಯುತ್ತೆ. ಶಾಸಕರ ಜೊತೆ 1-to-1 ಸಭೆ ಇದು. ಯಾಕೆಂದ್ರೆ ಸಾಮೂಹಿಕವಾಗಿ ಸಭೆಯನ್ನ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಅಭಿಪ್ರಾಯಗಳನ್ನ ಮುಕ್ತವಾಗಿ ಶಾಸಕರು ವ್ಯಕ್ತಪಡಿಸೋದಿಲ್ಲ ಅನ್ನುವಂತ ಕಾರಣಕ್ಕೆ ಈ ಸಭೆಯನ್ನ ಕರೆಯಲಾಗಿದೆ. KPCC ಕಚೇರಿಯಲ್ಲಿ ನಡೆಯುವಂತ ಈ ಸಭೆಯಲ್ಲಿ ಇವತ್ತು ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ, ಬಳ್ಳಾರಿ ಸೇರಿದಂತೆ ಕೆಲವು ಜಿಲ್ಲೆಗಳ ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಸುಮಾರು 24 ಜನ ಶಾಸಕರ ಜೊತೆ ಸುರ್ಜೇವಾಲಾ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಇರ್ಬೋದು, ಆಸಿಫ್ ಶೇಖ್, ಸವದತ್ತಿಯ ವಿಶ್ವಾಸ್ ವೈದ್ಯ, ಕುಡ್ಚಿ ಮಹೇಂದ್ರ ತಮ್ಮಣ್ಣ, ಚಿಮ್ಮನಕಟ್ಟಿ, HY ಮೇಟಿ, ವಿಜಯಾನಂದ ಕಾಶಪ್, ಯಶವಂತರಾಯಗೌಡ ಪಾಟೀಲ್, ಸಿಂದಗಿ ಅಶೋಕ್ ಮನಗೋಳಿ, ಕಟಕದೊಂಡ, ಖನಿಜ ಫಾತಿಮಾ, MY ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್, ನಾರಾ ಭರತ್ ರೆಡ್ಡಿ, BM ನಾಗರಾಜು ಹಾಗೆ ಕಂಪ್ಲಿ ಗಣೇಶ್ ಅವರ ಜೊತೆ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ನಾಳೆ ಕೂಡ 20 ಜನರ ಜೊತೆ ಸುರ್ಜೇವಾಲಾ ಸಭೆಯನ್ನ ಮಾಡ್ತಾರೆ. ನಾಡಿದ್ದು ಕೂಡ 18 ಜನರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಅಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಹಲವು ಪ್ರಶ್ನೆಗಳನ್ನ ಹಾಕಿ, ಕ್ಷೇತ್ರದ ಅಭಿವೃದ್ಧಿ, ತಾವು 2 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀರಿ, ಗ್ಯಾರಂಟಿಗಳ ಅನುಷ್ಠಾನ ಸರಿಯಾಗಿ ಮಾಡಿದ್ದೀರಾ ಹೇಗೆ, ಈ ಪ್ರಶ್ನೆಗಳನ್ನ ಹಾಕಿ ಶಾಸಕರಿಂದ ಅಭಿಪ್ರಾಯಗಳನ್ನ ಪಡ್ಕೊಂಡು, ಹಾಗೆ ಮುಖ್ಯಮಂತ್ರಿಗಳ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಡೀತಾ ಇರುವಂತಹ ಚರ್ಚೆಗಳ ಬಗ್ಗೆ ಕೂಡ ಶಾಸಕರಿಂದ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಸುರ್ಜೇವಾಲಾ ಮಾಡಿದ್ರು.
ಇವತ್ತು ನಿಂದ 3 ದಿನಗಳ ಕಾಲ ನಡೆಯುವಂತ ಈ ಸಭೆಯನ್ನು ಕೂಡ ಇದೇ ರೀತಿಯಾದಂತ ಪ್ರಶ್ನೆಗಳನ್ನ ಹಾಕಿ ಶಾಸಕರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. 1-1 ಸಭೆಯನ್ನ ನಡೆಸುವ ಮೂಲಕ ಅವರ ಸಮಸ್ಯೆಗಳಿರ್ಬೋದು, ಕ್ಷೇತ್ರದಲ್ಲಿ ಎದುರಾಗಿರುವಂತಹ ತೊಂದರೆಗಳಿರ್ಬೋದು, ಸರ್ಕಾರದಿಂದ ಅನುದಾನ ಸಿಗದೆ ಇರುವಂತ ವಿಚಾರಗಳಿರ್ಬೋದು, ಹಾಗೆ ಸಚಿವರು ಸರಿಯಾಗಿ ಭೇಟಿಗೆ ಅವಕಾಶ ಕೊಡದೇ ಇರೋದು, ವರ್ಗಾವಣೆ ವಿಚಾರದಲ್ಲಿ ಅವರು ಸಮಸ್ಯೆಯನ್ನ ಮಾಡ್ತಾ ಇರೋದು, ಇದೆಲ್ಲದರ ಬಗ್ಗೆ ಕೂಡ ಶಾಸಕರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಈ ಶಾಸಕರ ಅಭಿಪ್ರಾಯವನ್ನ ಸುರ್ಜೇವಾಲಾ ನೋಟ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಕೇಳಿಸ್ಕೊಂಡು ಸುಮ್ನೆ ಆಗೋದಿಲ್ಲ. ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಏನೇನ್ ಹೇಳಿದ್ದಾರೆ ಅಂತೇಳಿ ಅವರ ಹೆಸರಿನ ಮುಂದೆ ಅದನ್ನ ನೋಟ್ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಕೆಲವರು ಸಚಿವರ ಬಗ್ಗೆ ಕೂಡ ಅಪಸ್ವರವನ್ನ ಎತ್ತಬಹುದು. ಯಾಕಂದ್ರೆ ಬಹಿರಂಗವಾಗಿ BR ಪಾಟೀಲ್, ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಅಪಸ್ವರವನ್ನ ಎತ್ತಿದ್ರು. ಸೊ ಹಾಗಾಗಿ ಸಚಿವರು ಯಾರು ಸರಿಯಾಗಿ ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ ಅಂತಹ ಸಚಿವರ ವಿರುದ್ಧ ನೇರವಾಗಿಯೇ ಸುರ್ಜೇವಾಲಾ ಅವರ ಮುಂದೆ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ. ಅಸಮಾಧಾನವನ್ನ ಹೊರಹಾಕಲಿದ್ದಾರೆ. ಇದನ್ನು ಕೂಡ ಸುರ್ಜೇವಾಲಾ ನೋಟ್ ಮಾಡ್ಕೊಳ್ಳಿದ್ದಾರೆ. 3 ದಿನಗಳ ನಂತರ ಮತ್ತೆ ಸೋಮವಾರ ಮತ್ತೊಂದು ಸುತ್ತಿನ ಸಭೆಯನ್ನ ಉಳಿದಿರುವಂತಹ ಶಾಸಕರ ಜೊತೆ ಸುರ್ಜೇವಾಲಾ ಮಾಡಲಿದ್ದಾರೆ. ಆ ನಂತರ ಹೈಕಮಾಂಡ್ಗೆ ವರದಿಯನ್ನ ಕೊಡ್ತಾರೆ. ವರದಿಯನ್ನ ಆಧರಿಸಿ ಮುಂದೆ ನಾವು ಏನು ಸಮಸ್ಯೆ ಪರಿಹಾರಕ್ಕೆ ಸೂತ್ರವನ್ನ ಕಂಡುಕೊಳ್ಬೇಕು, ಮುಖ್ಯಮಂತ್ರಿಗಳಿಗೆ ಯಾವ ಸೂಚನೆಯನ್ನ ಕೊಡಬೇಕು, ಜೊತೆಗೆ ಬದಲಾವಣೆ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ನೀತಿ. ಓಕೆ ಶಿವು, ಈಗ ಕೆಲವೊಂದಷ್ಟು ಶಾಸಕರುಗಳಿಗೆ ಅಸಮಾಧಾನ ಆಯಿತು. ಅಂದರೆ ಹೈಕಮಾಂಡ್ ನಾಯಕರನ್ನು ನಾವು ಭೇಟಿ ಆಗೋದಕ್ಕೆ ಅವಕಾಶ ಸಿಗಲ್ಲ, ನಮ್ಮ ಸಮಸ್ಯೆಗಳಿಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಸಚಿವರುಗಳೇ ಕೈಗೆ ಸಿಗ್ತಾ ಇಲ್ಲ, KPCC ಅಧ್ಯಕ್ಷರು ಸಿಗ್ತಾ ಇಲ್ಲ, CM ಅಂತೂ ಸಿಗಲ್ಲ, ಈ ಥರದ್ದೆಲ್ಲ. ಈಗ ಸ್ವತಃ ಒಂದು ರೀತಿಯಲ್ಲಿ ಮನೆ ಬಾಗಿಲಿಗೆ ಬಂದ ಹಾಗೇನೆ ಹೈಕಮಾಂಡ್ ನಾಯಕರೇ ರಾಜ್ಯ ಉಸ್ತುವಾರಿಯನ್ನು ಕಳಿಸಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬಹುದು ಶಾಸಕರುಗಳು? ಕೆಲವು ಶಾಸಕರುಗಳಿಗೆ ಸಾಕಷ್ಟು ಅಸಮಾಧಾನಗಳಿದೆ, ಅದನ್ನು ಹೇಗೆ ಬಳಸ್ಕೊಳ್ಬಹುದು ಅಂತ. ಸಹಜವಾಗಿ ನೀತಿ, ಈಗ ಯಾಕೆಂದ್ರೆ ಸುರ್ಜೇವಾಲಾ ಅವರು 1-1 ಸಭೆಯನ್ನು ನಡೆಸೋದ್ರಿಂದ ಕೇವಲ ಒಬ್ಬರು ಶಾಸಕರು ಮಾತ್ರ ಇರ್ತಾರೆ. ಸುರ್ಜೇವಾಲಾ ಅವರ ಜೊತೆ AICC ಕಾರ್ಯದರ್ಶಿ ಅಭಿಷೇಕ್ ದತ್ತ ಅವರು ಇರ್ತಾರೆ. ಸೊ ಈ 3 ಜನರ ನಡುವೆ ಏನು ಮಾತುಕತೆಗಳು ನಡೆಯುತ್ತೆ ಅದು ಅಲ್ಲಿ ಮಾತ್ರ ನೋಟ್ ಆಗತ್ತೆ. ಅದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಶಾಸಕರು ಏನ್ ಹೇಳಿದ್ರು ಅನ್ನುವಂಥದ್ದು ಬೇರೆ ಶಾಸಕರಿಗೂ ಗೊತ್ತಾಗೋದಿಲ್ಲ, ಸಚಿವರಿಗೂ ಗೊತ್ತಾಗಲ್ಲ, ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಾಗಲ್ಲ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣ, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಪಕ್ಷ ಸಂಘಟನೆ ವಿಚಾರ ಇರ್ಬೋದು, ಜೊತೆಗೆ ಪ್ರತಿಪಕ್ಷಗಳಿಂದ ಯಾವ ರೀತಿಯಾದಂತಹ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂತ ವಿಚಾರ ಇರ್ಬೋದು, ಮತ್ತೆ ಮುಖ್ಯಮಂತ್ರಿ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳು, ಕಾರ್ಯಕರ್ತರಿಗೆ ಹೋಗ್ತಾ ಇರುವಂತಹ ಮೆಸೇಜು, ಇದೆಲ್ಲದರ ಬಗ್ಗೆ ಕೂಡ ಅವರು ಮುಕ್ತವಾಗಿ ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಳ್ಬಹುದು. ಈ ರೀತಿಯಾದಂತಹ ಸಮಸ್ಯೆ ಇದೆ, ಸರ್ಕಾರದಲ್ಲಿ ಇಂಥ ಸಮಸ್ಯೆ ಇದೆ, ಪಕ್ಷದಲ್ಲಿ ಈ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ, ಕಾರ್ಯಕರ್ತರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಒತ್ತನ್ನ ಕೊಡ್ತಾ ಇಲ್ಲ, ಇಂತಿಂತಹ ಸಚಿವರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇಂತಹ ಸಚಿವರು ಕೆಲಸವನ್ನೇ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರೆ ಏನಾಗತ್ತೆ, ಬದಲಾವಣೆ ಮಾಡದೆ ಮುಂದುವರೆಸಿದ್ರೆ ಹೇಗೆ ಸರ್ಕಾರ ಇರುತ್ತೆ, ಹೇಗೆ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಹೇಗಾಗತ್ತೆ, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸಿದ್ರೆ ಏನಾಗತ್ತೆ, ಈ ರೀತಿಯಾದಂತ ಅಭಿಪ್ರಾಯಗಳನ್ನ ಅಲ್ಲಿ ಹೊರಹಾಕೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಶಾಸಕರಿಗೆ ಇದು ಒಂದು ರೀತಿ ಹೈಕಮಾಂಡ್ ಮುಂದೆ ನೇರವಾಗಿ ತಮ್ಮಲ್ಲಿರುವಂತಹ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಇದೊಂದು ವೇದಿಕೆ. ಹಾಗಾಗಿ ಬಹಳಷ್ಟು ಶಾಸಕರು ಕೂಡ ಹಳೆ ಮೈಸೂರು ಭಾಗದ ಶಾಸಕರ ಸಭೆಯಲ್ಲೂ ಕೂಡ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರೆ ಸರ್ಕಾರ ಇರೋದಿಲ್ಲ ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ಕೆಲವು ಶಾಸಕರು ವ್ಯಕ್ತಪಡಿಸಿದ್ರು. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತೇಳಿ ಕೆಲವು ಶಾಸಕರು ಆ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ನೇರವಾಗಿ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಕೆಲವು ಸಚಿವರ ವಿರುದ್ಧವಾಗಿ ನೇರವಾಗಿ ಇವರು ಕೆಲಸವನ್ನ ಮಾಡ್ತಾ ಇಲ್ಲ, ಸರಿಯಾಗಿ ಇಲಾಖೆಯನ್ನ ನಿಭಾಯಿಸ್ತಿಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ 3 ದಿನಗಳ ಕಾಲ ನಡೆಯುವಂತಹ ಈ ಸಭೆಯಲ್ಲೂ ಕೂಡ ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ಸುರ್ಜೇವಾಲಾ ಅವರ ಮುಂದೆ ಇಡಲಿದ್ದಾರೆ. ಸಚಿವರ ನಡೆ ಇರ್ಬೋದು, ಇಲಾಖೆ ಕಾರ್ಯವೈಖರಿ ಇರ್ಬೋದು, ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರ ನಡುವೆ ಇರುವಂತಹ ಹೊಂದಾಣಿಕೆ ಕೊರತೆ ಇರ್ಬೋದು, ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳಿರ್ಬೋದು, ಇಲ್ಲ ಎಲ್ಲದರ ಬಗ್ಗೆ ಕೂಡ ಅವರು ಮುಕ್ತವಾಗಿ ಸುರ್ಜೇವಾಲಾ ಅವರ ಮುಂದೆ ಇರ್ತಾರೆ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಅನುದಾನದ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಡುತ್ತೆ. ಶಾಸಕರಿಗೆ ಇಂತಿಷ್ಟು ಅನುದಾನವನ್ನ ನೀವು ಕೊಡ್ಲೇಬೇಕು, ಸಚಿವರಿಗೆ ನೀವು ಶಾಸಕರನ್ನ ಭೇಟಿ ಆಗ್ಲೇಬೇಕು ವಾರಕ್ಕೊಮ್ಮೆ,
ಅವರ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಡ್ಲೇಬೇಕು ಅನ್ನುವಂತ ಆಜ್ಞೆಯನ್ನು ಕೂಡ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಮಾಡಲಿದೆ. ಇದು ಶಾಸಕರಿಗೂ ಕೂಡ ಒಂದು ರೀತಿ ಸಮಾಧಾನವನ್ನ ತರಲಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.